ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಬಿಜೆಪಿ ಸರ್ಕಾರದ ವಿರುದ್ಧ, ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಮಾತಾಡೋಕೆ ಏನು ಸಂಸದರು ಮತ್ತು ಮಾಜಿ ಕೇಂದ್ರ ಸಚಿವರುಗಳಾದಂಥ ಹಿರಿಯ ಮುಖಂಡರಾದಂಥ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ನೋಡಿ, ಏನು ಪ್ರತಿಭಟನೆ ಯಾವುದಕ್ಕೆ? ಅವರು ಮಾಡಿದ ತಪ್ಪಿಗೆ ಕೇಂದ್ರ ಸರ್ಕಾರವನ್ನು ಬೊಟ್ಟು ಮಾಡಿ ತೋರಿಸೋದು ಎಷ್ಟು ನ್ಯಾಯ? ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಫೈನಾನ್ಸ್ ಕಮಿಷನ್ನಲ್ಲಿ ಪ್ರತಿ ರಾಜ್ಯಗಳನ್ನು ಕರೆದು ಅದೊಂದು ಅಟೋನಮಸ್ ಬಾಡಿ, ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡುವಂಥದ್ದಲ್ಲಿ ಅದರಲ್ಲಿ ಕೇಂದ್ರದ ಯಾವುದೇ ಹಸ್ತಕ್ಷೇಪಗಳಿಲ್ಲ. ಈಗ ಹಿಂದೆ 4.6% ಏನೋ ಅವರಿಗೆ ಬರಬೇಕಾಗಿತ್ತು. ಈಗ ಕಳೆದ ಬಾರಿ ಮೀಟಿಂಗ್ನಲ್ಲಿ ತೆಗೊಂಡಂಥ ತೀರ್ಮಾನ ಯಾವುದು? ಫೈನಾನ್ಸ್ ಕಮಿಷನ್ ಮೀಟಿಂಗ್ನಲ್ಲಿ ತಗೊಂಡಂಥ ತೀರ್ಮಾನ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. 3.57 ಆಗಿರುವಂಥದ್ದು. ನನ್ನ ಅಂಕಿಅಂಶಗಳು ಸರಿಯಾಗಿರಲಿಕ್ಕಿಲ್ಲ. ಆದರೆ ಇವರು ಯಾರು ಬಂದು ವಾದವನ್ನು ಮಂಡನೆ ಮಾಡದೆ ಇವರಷ್ಟಕ್ಕೆ ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಅಂತ ಬೊಬ್ಬ ಹಿಡಿಯೋದು ಎಷ್ಟು ನ್ಯಾಯ ಇದು? ಕೇಂದ್ರದಿಂದ ಯಾವುದು ಕೂಡ ಅನ್ಯಾಯ ಆಗಿಲ್ಲ ಅಂತ ಅವ್ರು ಹೇಳ್ತಾ 14ನೇ ಕಮಿಷನ್, ಪೇ ಕಮಿಷನ್ ಇದೆ, ಚುನಾವಣಾ ಇದ್ರದ್ದು ಫೈನಾನ್ಸ್ ಕಮಿಷನ್, ಅದ್ರ ಪ್ರಕಾರ ನಮಗೆ ಬಂದಿಲ್ಲ ಅನ್ನುವಂಥದ್ದು. ಅಂಕಿಅಂಶಗಳ ಆಧಾರಿತವಾದಂಥ ವ್ಯವಸ್ಥೆಗಳು ನನ್ನಲ್ಲಿದೆ. ನಾನು ಕೂಡ ಬೇಕಾದರೆ ನಿಮಗೆ ಲೆಕ್ಕಪತ್ರಗಳನ್ನು ಎಲ್ಲವನ್ನ ಕೊಡಬಲ್ಲೆ. ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿಲ್ಲ. ಈಗ ಒಂದು 2-3 ತಿಂಗಳಿಂದ ಏನು ಕೊಡಬೇಕಾದ ಒಂದು ಸಣ್ಣ ಪಾಲು, ಅದು ಒಂದು 4-5 ಸಾವಿರ ಕೋಟಿಯಷ್ಟು ಏನಿದೆ ಅದು ಮಾತ್ರ ಬಾಕಿ ಇರುವಂಥದ್ದು. ಇವರು ಹೇಳಿದ ರೀತಿಯಲ್ಲಿ ಇವರ 18,000 ಕೋಟಿ ನಮಗೆ ನುಕ್ಸಾನ್ ಆಗಿದೆ ಅಂತ ಹೇಳಿದರೆ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಬೇಕು, ಅಸೆಸ್ಮೆಂಟ್ ಮಾಡುವಂಥ ವ್ಯವಸ್ಥೆಗಳಿಲ್ವಾ? ಮತ್ತೆ ಯಾಕೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು? ಅವರ ಇವತ್ತಿನ ಪರಿಸ್ಥಿತಿ ಎಷ್ಟು ಕಂಗಾಲಾಗಿದ್ದಾರೆ ಅಂತ ಹೇಳಿದರೆ, ಅವರ ಆಂತರಿಕ ಕಚ್ಚಾಟಗಳು, ಅವರಿಗೆ ರಾಜ್ಯದಲ್ಲಿ ಅವರ ಫ್ರೀ ಬೀಸಿಗೆ ಬೇಕಾದಂಥ ದುಡ್ಡು ಕಲೆಕ್ಷನ್ ಮಾಡಲಿಕ್ಕೆ ಆಗದೇ ಇದ್ದು, ಅದನ್ನು ಕೊಡಲಿಕ್ಕಾಗದೆ ಜನ ಬೀದಿಲಿ ಇಳಿಲಿಕ್ಕೆ ಬಿಡದಂಥ ಪರಿಸ್ಥಿತಿ ನಿರ್ಮಾಣದಂಥ ಹಿನ್ನೆಲೆಯಲ್ಲಿ ಎಲ್ಲೋ ಇದನ್ನೆಲ್ಲ ಡೈವರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಷ್ಟೇ. ನಿಮ್ಮ ಸಂಸದರಿಗೆ, ರಾಜ್ಯ ಬಿಜೆಪಿ ಸಂಸದರಿಗೆ ಕೂಡ ಪತ್ರ ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರ ಬಿಡುಗಡೆ ಮಾಡಿದ್ದಾರೆ. ಇದು ಪಕ್ಷಾತೀತವಾಗಿ ಹೋರಾಟ, ಬಂದು ಪಾಲ್ಗೊಳ್ಳಿ ರಾಜ್ಯದ ಹಿತಾಸಕ್ತಿಯಿಂದ. ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೇವೆ, ನನಗೆ ಗೊತ್ತಿದೆ. ಕೇಂದ್ರದ ಇವತ್ತು ಸೆಷನ್ ಆಗ್ತಾ ಇದೆ ಸರ್. ಅವರಿಗೆ ನಿನ್ನೆ ಮೊನ್ನೆ ಬಂದುಕೊಂಡು ಕೇಂದ್ರದ ಎಲ್ಲ ನಮ್ಮ ಲೋಕಸಭಾ ಸದಸ್ಯರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ವಿಚಾರಗಳನ್ನು ವಿಮರ್ಶೆ ಮಾಡುವಂಥ ಸೌಜನ್ಯ ಕೂಡ ಇಲ್ವಾ? ಅಹಂಕಾರಕ್ಕೊಂದು ಮಿತಿ ಇರಬೇಕು. ಮುಖ್ಯಮಂತ್ರಿ ಆದ ತಕ್ಷಣ ಅವರೇನು ಸ್ವರ್ಗದಿಂದ ಬಂದವರಲ್ಲ. ಜನರಿಂದ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ, ಅವರು ಜನರ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ಮಾಡಿ ಕೆಲಸ ಮಾಡಬೇಕು. ಅವರು ಹೇಳಿದಾಗೆ ನಾವೇನೋ ಕುಣಿಲಿಕ್ಕೆ ಅವರ ಹಿಂಬಾಲಕರೇನಲ್ಲ ನಾವು. ಇದು ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಪರಿಣಾಮ ಬೀರ್ಬೋದು ಅನ್ಸುತ್ತಾ? ಯಾಕಂದ್ರೆ ಒಂದಷ್ಟು ರಾಜಕೀಯ ಕೂಡ, ಅವ್ರು ರಾಜಕೀಯ ಅಲ್ಲ ಹೋರಾಟ ಅಂತಾರೆ. ಅವರದೇ ಪಕ್ಷದ ಶಾಸಕರು, ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಪಿ. ಜಯಚಂದ್ರ ಹೇಳ್ತಾರೆ ಇದು ರಾಜಕೀಯ ಹೋರಾಟ ಅಂತ ಹೇಳ್ತಾರೆ. ಸರ್, ರಾಜಕೀಯ ಹೋರಾಟ ಅಂತ ಹೇಳಿದರೆ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳಕ್ಕೆ ಬೇಕಾಗಿ ಮಾಡುವಂಥ ಹೋರಾಟ. ಇದು ಬೇರೆ ಚುನಾವಣಾ ಗಿಮಿಕ್ಸ್ ಅಲ್ಲ. ರಾಜ್ಯದ ಅಭಿವೃದ್ಧಿ ಅಂತೂ ಅಲ್ವೇ ಅಲ್ಲ, ಬಿಲ್ಕುಲ್ ಅಲ್ಲ. ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯದಿಂದ ಆಯ್ಕೆಯಾದಂಥ ಕೇಂದ್ರದ ನಮ್ಮ ಲೋಕಸಭಾ ಸದಸ್ಯರ ಒಂದು ಮೀಟಿಂಗನ್ನು ಕರೆಯುವಂಥ ಸೌಜನ್ಯ ಇರಬೇಕಿತ್ತು. ಅದನ್ನು ಮಾಡಿಲ್ಲ. ಈಗ ಅವರೊಂದು ಅಂಕಿಅಂಶ ಹೇಳ್ತಾರೆ, ನೀವೊಂದು ಅಂಕಿಅಂಶ ಹೇಳ್ತಾ ಇರೋದು, ಜನರಲ್ಲಿ ಕೂಡ ಸಹಜ ಗೊಂದಲ ಚರ್ಚೆ ಸದ್ಯ ಇದ್ರೆ ಅಂಕಿಅಂಶಗಳಲ್ಲಿ. ಸರ್, ನಿನ್ನೆ ಪಾರ್ಲಿಮೆಂಟಲ್ಲಿ ನಿರ್ಮಲಾ ಸೀತಾರಾಮನ್ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ಪಾರ್ಲಿಮೆಂಟಲ್ಲಿ ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಕೊಡಲಿಕ್ಕೆ ಯಾವುದೂ ಬಾಕಿ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಅವರು ಹೇಳಿದ್ದನ್ನು ನೀವು ಕಂಡಿದ್ದೀರಿ, ಕೇಳಿದ್ದೀರಿ. ಹಾಗಾದರೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಂಥ ಅಂಕಿಅಂಶ ತಪ್ಪ, ಇವರು ಕೊಟ್ಟ ಅಂಕಿಅಂಶ ಮಾತ್ರ ಇದು ಸತ್ಯ ಹರಿಶ್ಚಂದ್ರನ ಮತ್ತೊಂದು, ದೇವೇಗೌಡ ಅವರು ಕೂಡ ತಮ್ಮ ನಿವಾಸಕ್ಕೆ ಬಂದು ಭೇಟಿಯಾದರು. ಒಂದಷ್ಟು ಕುತೂಹಲ ಜೊತೆಗೆ ಮಹತ್ವ ಕೂಡ ಇರುವಂಥದ್ದು. ಭೇಟಿ ಏನಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಹೇಳ್ಬಹುದಾ, ಅಥವಾ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಂಡಿದೆ? ಒಂದಷ್ಟು ನಮ್ಮ ಒಂದು ಒಕ್ಕಲಿಗ ಸಂಘದ ನಡೆಸ್ತಿರುವಂಥ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದರ ಒಂದಷ್ಟು ಸೀಟುಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಕೋನದಿಂದ ನಾವೆಲ್ಲರೂ ಸೇರಿ ನಮ್ಮ ಹೆಲ್ತ್ ಮಿನಿಸ್ಟ್ರನ್ನು ನಮ್ಮ ಮನೆಗೆ ಬರಮಾಡಿಕೊಂಡು ಅವರ ಮುಖಾಂತರ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಸಿಗ್ನಲ್ಸ್ ಕೊಡಿಸುವಂಥ ಕೆಲಸ ಆಗಿದೆ. ಆ ಸಂದರ್ಭದಲ್ಲಿ ನಾನು ಪಕ್ಕದಲ್ಲೇ ದೇವೇಗೌಡರಿದ್ದ ಕಾರಣ ಅವರನ್ನು ಕೂಡ ಕರೆದದಕ್ಕೆ ಅವರು ಬಂದು ನಮಗೆ ಸಹಕಾರ ಮಾಡಿದರು. ನಮ್ಮ ಗುರುಗಳು ಕೂಡ, ಆದಿಚುಂಚನ ಗುರುಗಳು ಕೂಡ ಬಂದಿದ್ದರು. ಈ ಮಾತುಕತೆಗಳನ್ನು ನಾವು ಮಾಡಿದ್ದೀವಿ. ಹೋರಾಟ ಹಿನ್ನೆಲೆಯಲ್ಲಿ ಖುದ್ದು ಡಿ ಕೆ ಶಿವಕುಮಾರ್ ನಿನ್ನೆ, ಅಂದರೆ 2 ದಿವಸ ಮುಂಚೆನೇ ಬಂದು ಕೂಡ ಇಲ್ಲಿ ಬಿಡುಬಿಟ್ಟಿರುವಂಥದ್ದು. ಅಲ್ಲ, ಡಿ ಕೆ ಶಿವಕುಮಾರರು 2 ದಿವಸ ಅಲ್ಲ, 10 ದಿವಸ ಹಿಂದೆ ಬಂದರೂ ಕೂಡ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳುವುದು ಸುಳ್ಳೇ. 2 ದಿವಸಕ್ಕೆ ಹಿಂದೆ ಬಂದು ಏನವರು ಕಾಂಕ್ರೀಟ್ ಆಗ್ತಾರೆ ಇಲ್ಲಿ? ಇದೆಲ್ಲವೂ ಕೂಡ ಅಂಕಿಅಂಶಗಳು. ಇವತ್ತು ನಿಮ್ಮ ಟೆಕ್ನಾಲಜಿಯಲ್ಲಿ ಒಂದು ಕಂಪ್ಯೂಟರ್ಗೆ ಒಂದು
ಬೆರಳು ಹೊತ್ತಿದ್ರೆ ಎಲ್ಲವೂ ಬರ್ತದೆ. ಇದೇನು ಇಲ್ಲಿ ಶೇಖರಣೆ ಮಾಡಲಿಕ್ಕೆ ಬಂದಾರ ಅವರು. ಕಾನೂನು ಹೋರಾಟ ಅಂತ ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇರೋದು, ಡಿ ಪಿ ಜಯಚಂದ್ರ ಕೂಡ ಅಂದ್ರೆ ಕೇಂದ್ರ ಅನುದಾನ ಸಂಬಂಧಪಟ್ಟ ನಾಳೆ ಹೋರಾಟದಲ್ಲಿ ಏನು ಕೂಡ ಫಲ ಸಿಗಲಿಲ್ಲ ಅಂದ್ರೆ ಕಾನೂನು ಹೋರಾಟ ಸಾಧ್ಯ ಇದೆ. ನೀವು ಕಾನೂನು ಸಚಿವರಾಗಿದ್ದಂತ ಹಿನ್ನೆಲೆ ಸರ್, ನಾನು ಅದನ್ನೇ ಹೇಳಿರುವಂಥದ್ದಲ್ವಾ, ಅವರ ತಪ್ಪಿನಲ್ಲಿ ಈಗ ನಾವು ಯಾವುದೋ ಒಂದು ವಾದಗಳನ್ನು ಮಂಡನೆ ಮಾಡಬೇಕಾದ್ರೆ ಅದಕ್ಕೆ ಅಧಿಕೃತವಾದ ಅಂಕಿಅಂಶಗಳು ಬೇಕು. ಅಂಥದ್ದು ಯಾವುದೂ ಇಲ್ಲಲ್ಲ. ಈಗ ಅವರು ಫೈನಾನ್ಸ್ ಕಮಿಷನ್ನ ಮುಂದೆ ಹೋಗಿ 15ನೇ ಫೈನಾನ್ಸ್ ಕಮಿಷನ್ನ ಮುಂದೆ ಹೋಗಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವುದರ ಬದಲು ಕೇಂದ್ರಕ್ಕೆ ಬೊಟ್ಟು ಮಾಡಿ ತೋರಿಸೋದು ಯಾವ ನ್ಯಾಯ? ಈಗ ನಾವು ಅಧಿಕಾರದಲ್ಲಿದ್ದೆವು ಸರ್. ನಾವು ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಬರ ಇತ್ತು. ನಮ್ಮ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ಸರ್ಕಾರದ ಖಜಾನೆಯಿಂದ ರೈತರಿಗೆ ಡಿಲೇ ಆಗಬಾರ್ದು ಅಂತ ತಕ್ಷಣ ಅದನ್ನು ಕೊಟ್ಟು ಇಲ್ಲಿಂದ ಬಂದ ಮೇಲೆ ಅದನ್ನು ಮತ್ತೆ ರೀಇಂಬರ್ಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆ ಪ್ರೆಸಿಡೆಂಟ್ ಇವರಿಗೆ ಮಾಡೋಕ್ಕಾಗಲ್ವಾ? ನಾಳೆ ಡಿ ಕೆ ಸುರೇಶ್ ಹೇಳಿಕೆ ವಿರುದ್ಧ ಏನಾದರೂ ಕೂಡ ಸಂಸದರು ಬಿಜೆಪಿ ಪ್ರತಿಭಟನೆ ಅಂತ ಪ್ಲಾನ್ ಇದೆ? ಅಲ್ಲ ಸರ್, ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಕೂಡ ಹೇಳಿದರು, ಈ ದೇಶವನ್ನು ಡಿವೈಡ್ ಮಾಡುವಂಥ ಆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನು ಆಂಗ್ಲರ್ದಿತ್ತ ಅದನ್ನು ಅವರು ಆನುವಂಶಿಕವಾಗಿ ಪಡ್ಕೊಂಡವರು ಕಾಂಗ್ರೆಸ್ನವರು. ಅದನ್ನೇ ಈಗಲೂ ಮಾಡ್ತಾರೆ. ಈಗಲೂ ಕೂಡ ಬಜೆಟ್ನಲ್ಲಿ ಮತ್ತೊಂದರಲ್ಲಿ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮಾತಾಡುವುದರ ಬದಲು ಹೊರಗೆ ನಿಂತು ಭಾರತವನ್ನು ಒಡೆಯುವಂಥ ಮಾತನ್ನು ಮಾತಾಡ್ತಾರೆ ಅಂತ ಹೇಳುವಂಥದ್ದನ್ನು ನಿನ್ನೆ ಖಾರವಾಗಿ ಹೇಳಿದ್ದಾರೆ. ಇಡೀ ದೇಶದ ಜನ ಅದರ ವಿರುದ್ಧ ತಿರುಗಿ ಬದ್ದದನ್ನು ನಾವು ಕಂಡಿದ್ದೇವೆ. ಅವರ ಅಧ್ಯಕ್ಷರೇ ಹೇಳಿದರು, ಅದು ಸರಿಯಲ್ಲ ಅವರು ಹೇಳಿದ್ದು ಅಂತ ಹೇಳುವಂಥದ್ದನ್ನು ಅವರೇ ಹೇಳಿದರು. ಎಷ್ಟರ ಮಟ್ಟಿಗೆ ಅದರಿಂದ ಅವರಿಗೆ ತೊಂದರೆ ಆಗಿರ್ಬೋದು ನೀವು ಆಲೋಚನೆ ಮಾಡಿ. ಇದು ಸದಾನಂದ ಗೌಡರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಂಕಿಅಂಶಗಳೆಲ್ಲ ಕೇಂದ್ರದ ಅನುದಾನ ಏನಿದೆ ಅದನ್ನ ಅಂಕಿಅಂಶಗಳ ಸಮೇತ ಕೂಡ ಎಲ್ಲವೂ ಕೂಡ ಕೊಟ್ಟಿದ್ದೇವೆ ಅಂತ. ಜೊತೆಗೆ ಇದು ರಾಜಕೀಯ ಹೋರಾಟ ಅಂತ ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ನವದೆಹಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.